ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಲಂಡನ್ನಲ್ಲಿ ನಮ್ಮ ಮೊದಲನೇ ದಿನ. ಈಗ ಸುಮಾರು 7 ಗಂಟೆ ಆಗಿದೆ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತೇಳಿ ಕೆಳಗೆ ಬಂದ್ವಿ. ಈ ಹೋಟೆಲಲ್ಲಿ 3 ದಿನ ಇದ್ವಿ. 3 ದಿನವೂ ಬ್ರೇಕ್ಫಾಸ್ಟ್ಗೆ ಇದೇ ಐಟಮ್ಗಳನ್ನ ಇಟ್ಟಿರ್ತಿದ್ರು. ವೆಜ್ಜು ನಾನ್ ವೆಜ್ಜು ಎರಡನ್ನೂ ಸಪ್ರೇಟಾಗಿ ಇಟ್ಟಿರ್ತಿದ್ರು. ಯಾರಿಗೇನು ಬೇಕೋ ಎಷ್ಟು ಬೇಕೋ ತಿನ್ಬೋದಿತ್ತು. ಜ್ಯೂಸು, ಕಾಫಿಗಳು, ಟೀಗಳು, ಬಿಸಿ ಹಾಲು, ತಣ್ಣನೆ ಹಾಲು, ಬಿಸಿ ನೀರು ಎಲ್ಲ ವ್ಯವಸ್ಥೆನೂ ಇತ್ತು ಇಲ್ಲಿ. ಇವತ್ತು ನಾನು ಸ್ವಲ್ಪ ಹಣ್ಣು, ಒಂದು ಆಲೂ ಕಟ್ಲೆಟು, ಒಂದು ವೆಜ್ ರೋಲು, ಒಂದು ಜ್ಯೂಸು ಕುಡಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ವಿಸಿಟ್ ಮಾಡಿದ್ದು ರಾಯಲ್ ಆಲ್ಬರ್ಟ್ ಹಾಲಿಗೆ. ಅದ್ರ ಮುಂದೆನೇ ಆಲ್ಬರ್ಟ್ದು ಪ್ರತಿಮೆ ಇಟ್ಟು ಪಾರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರಪಂಚದ ಪ್ರತಿಷ್ಠಿತ ಕಲಾವಿದರಿಗೆ ಈ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಕಾರ್ಯಕ್ರಮಗಳನ್ನ ನೀಡೋದು ಒಂದು ಪ್ರತಿಷ್ಠೆಯ ಸಂಕೇತ. ನನ್ನ ಗಂಡ ಯುವರಾಜ್ ಅವ್ರಿಗೆ ಇದ್ರ ಮುಂದೆ ನಿಂತು ಒಂದು ಹಾಡು ಹೇಳಿ ನಾನು ರೆಕಾರ್ಡ್ ಮಾಡ್ಕೊತೀನಿ ಅಂತ ಹೇಳಿದೆ. ಖುಷಿಯಿಂದ ಹಾಡ್ಲಿಕ್ಕೆ ಶುರು ಮಾಡಿರು. ಕೇಳ ನನ್ನ ಕಂದ ಉತ್ತನಳ್ಳಿ ಮಾರಮ್ಮ, ನನ್ನ ಗಂಡನ ನಂಜುಂಡೇಶ್ವರನ ಹೋಗಿ 3 ತಿಂಗಳಾಯ್ತಲ್ಲವ. ಅವನು ಹೋದಾಗಿ ನನ್ನ ಕಂದ ಹೊಟ್ಟೆ ಬಟ್ಟೆಗೆ ಸೇರ್ತಾ ಇಲ್ಲಲ್ಲ ತಂಗಿ. ತಲೆಯಲ್ಲಿ ನೆರೆ ಬಂದಿರುವಂತ ಆ ಮುದಿ ನನ್ನ ಸೌತ್ಯಾದಿಗಳು ಕೊಟ್ಕೊತಿದ್ದಾನಲ್ಲ. ಆಲ್ಬರ್ಟ್ ಪ್ರತಿಮೆ ಇಟ್ಟಿರೋ ಸುತ್ತಮುತ್ತ ಪಾರ್ಕ್ ಇದೆ. ಪಾರ್ಕ್ ತುಂಬ ಚೆನ್ನಾಗಿದೆ. ಸುಮಾರು ಜನ ಟೂರಿಸ್ಟು ಬಂದಿದ್ದರು ನಾವು ಹೋಗಿದ್ದಿ ನಾನು ಇಲ್ಲಿ. ಇಲ್ಲಿ ಪುರಾತನ ಕಟ್ಟಡಗಳನ್ನ ಹಾಗೇ ಉಳಿಸ್ಕೊಂಡಿದ್ದಾರೆ. ಸ್ವಲ್ಪನೂ ಅದರ ಸೌಂದರ್ಯಕ್ಕೆ ಧಕ್ಕೆ ಆಗದಂಗೆ ಅದೇನಾದರೂ ರಿಪೇರಿಗಳಿದ್ರೆ ಮಾಡಿಸ್ತಾರಂತೆ. ಹೊಸ ಕಟ್ಟಡಗಳ ಜೊತೆ ಹಳೆಯ ಕಟ್ಟಡಗಳನ್ನು ತಮ್ಮ ಸೌಂದರ್ಯದಲ್ಲಿ ಪೈಪೋಟಿ ಕೊಟ್ಕೊಂಡು ನಿಂತಿದ್ದಾವೆ. So the Millennium Wheel was to celebrate the 2000 years of life. So that represents 32 boroughs. Mark on the emblem. See this 4 lions here. ಇದು ಟ್ರಫಲ್ಗರ್ ಸ್ಕ್ವೇರು. ಇಲ್ಲೇ ನ್ಯಾಷನಲ್ ಗ್ಯಾಲರಿ ಆರ್ಟ್ ಆ್ಯಂಡ್ ಮ್ಯೂಸಿಯಂ ಇದೆ. ಪಾರ್ಲಿಮೆಂಟ್ ಸ್ಕ್ವೇರ್ ಅಂತ, ಅಲ್ಲಿ ಗಾಂಧಿ ತಾತನ ವಿಗ್ರಹ, ನೆಲ್ಸನ್ ಮಂಡೇಲಾ, ಸುಮಾರು ಜನದ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಮರದ ನೆರಳು ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನಾವು ಹೋಗಿದ್ದಿನ ತುಂಬ ವಿಸಿಟರ್ಸ್ ಇದ್ದರು. ನಮ್ಮ ಗಾಂಧಿನ ಕಂಡ ತಕ್ಷಣ ನಮ್ಮ ಟೀಮ್ನವರೆಲ್ಲ ರಘುಪತಿ ರಾಘವ ಆಡ್ಲಿಕ್ಕೆ ಶುರು ಮಾಡೇ ಬಿಟ್ರು.
ಈ ಎತ್ತರವಾಗಿ ಕಾಣಿಸ್ತಿರೋ ಗಡಿಯಾರ ಇದೆಯಲ್ಲ, ಇದನ್ನು ಬಿಗ್ ಬೆನ್ ಕ್ಲಾಕ್ ಟವರ್ ಅಂತ ಕರೀತಾರೆ. ತುಂಬ ಸುಂದರವಾದ ಪರಿಸರ, ತುಂಬ ಗಲಾಟೆ ಗಲಭೆ ಇರಲಿಲ್ಲ. ವೆಹಿಕಲ್ ಓಡಾಡೋದು ಅಷ್ಟೇ ಸೌಂಡ್ ಆಗ್ತಾ ಇದ್ದಿದ್ದು. ಎಷ್ಟೇ ಮೊಬೈಲ್ ಫೋನ್ಗಳು ಬಂದಿದ್ರೂ ಕೆಲವು ಕಡೆ ಎಲ್ಲ ಈ ಥರ ಟೆಲಿಫೋನ್ ಬೂತ್ಗಳನ್ನ ಹಾಗೇ ಇಟ್ಕೊಂಡಿದ್ದಾರೆ. ನಾನೇ ಫೈಂಡ್ ಮಾಡ್ತೀನಿ ತಡ್ರಿ. ಇದು ಸೂಟ್ ಇಲ್ಲಿನ ಪುಟ್ಟ ಪುಟ್ಟ ಗಲ್ಲಿಗಳಲ್ಲಿ ಓಡಾಡ್ತಾ ಹೋಗ್ತಾ ಇದ್ದಿದ್ದು ತುಂಬ ಖುಷಿ ಆಗ್ತಾ ಇತ್ತು. ಸಣ್ಣ ಸಣ್ಣ ರೋಡು ಆದರೂ ಗಲಭೆ ಇಲ್ಲ, ವೆಹಿಕಲ್ ಇಲ್ಲ. ಇಲ್ಲಿ ಜನ ತುಂಬ ಸೈಕಲ್ನ ಉಪಯೋಗಿಸ್ತಾರೆ. ಅಲ್ಲಲ್ಲೇ ಈ ಥರ ಸೈಕಲ್ ಸ್ಟ್ಯಾಂಡ್ಗಳಿದೆ. ಇದು ಆರ್ಸ್ ಗಾರ್ಡ್ಸ್ ಬಿಲ್ಡಿಂಗು. ಇಲ್ಲಿ ಸೈನಿಕರ ಕುದುರೆ ಪೆರೇಡ್ ನಡೀತಾ ಇತ್ತಂತೆ. ಇದನ್ನು ಸುಮಾರು 18ನೇ ಶತಮಾನದ ಮಧ್ಯಭಾಗದಲ್ಲಿ ಕಟ್ಟಿದ್ರು ಅಂತೇಳಿ ತಿಳಿಯಿತು. ಇದು ಬ್ರಿಟಿಷ್ ಆರ್ಮಿಯವರ ಹೆಡ್ ಕ್ವಾರ್ಟರ್ಸು. ಇದು ಡೀಟೇಲ್ ವಿಡಿಯೋ ಗೂಗಲ್ ಮಾಡಿದರೆ ತಿಳಿಯುತ್ತೆ. ಅದು ಎದುರುಗಡೆ ಒಂದು ಪಾರ್ಕು ಮತ್ತು ಒಂದು ಲೇಕು ಇತ್ತು. ತುಂಬ ಸುಂದರವಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಧ್ಯಾಹ್ನ ಊಟದ ಟೈಮ್ ಆಯಿತು ಅಂತೇಳಿ ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಡೋದ್ರು. ಇಡ್ಲಿ, ಪೂರಿ, ವಡೆ, ಅನ್ನ, ಸಾರು ಎಲ್ಲ ಇತ್ತು ಊಟಕ್ಕೆ. ಬಫೆ ಸಿಸ್ಟಮು, ಯಾರು ಬೇಕೋ ಏನು ಬೇಕೋ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ರು. ಇವತ್ತು ಇಲ್ಲಿ ಇಂಡಿಯನ್ ರೆಸ್ಟೋರೆಂಟು, ಸೌತ್ ಇಂಡಿಯನ್ ಊಟ ಸಿಕ್ತು, ಊಟ ಮಾಡಿದ್ದೀವಿ. ಊಟ ತುಂಬ ಚೆನ್ನಾಗಿತ್ತು. ಈ ಬಿಲ್ಡಿಂಗ್ನಲ್ಲಿ ನಮ್ಮ ಕ್ರಿಕೆಟ್ ಟೀಮ್ನ ವಿರಾಟ್ ಕೊಹ್ಲಿ ಮತ್ತು ಧೋನಿ ಅವರು ಒಂದೊಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ಅಂತೇಳಿ ನಮ್ಮ ಟೀಮ್ನ ಟೂರ್ ಮ್ಯಾನೇಜರ್ ಹೇಳಿದರು. ವಿಡಿಯೋ ಉದ್ದ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಇನ್ನು ಇವತ್ತು ನೋಡಿದ ಇನ್ನೂ 2 ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಹೀಗೆ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಮಸ್ತೆ.